ನಮಸ್ಕಾರ ವೀಕ್ಷಕರೇ. ಇನ್ ಕೆಲವು ವರ್ಷಗಳಲ್ಲಿ ನ್ಯೂಕ್ಲಿಯರ್ ವಿಂಟರ್ ಅನ್ನೋದು ಶುರು ಆಗ್ಬೋದು. ಇದು ಸೈಂಟಿಸ್ಟ್ಗಳಿಗೆ ಭಯ ಪಡಿಸ್ತಾ ಇರೋದು. ಏನಿದು ನ್ಯೂಕ್ಲಿಯರ್ ವಿಂಟರ್ ಅನ್ನೋದಾದ್ರೆ, ಇಲ್ಲಿ ಒಂದು ಇಮೇಜ್ ತೋರಿಸ್ತಾ ಇದೀನಿ ನೋಡಿ. ಇಲ್ಲಿ ಸೂರ್ಯನಿಂದ ಬರ್ತಾ ಇರುವಂತ ಸನ್ಲೈಟ್ ಭೂಮಿನ ತಟ್ತಾ ಇಲ್ಲ. ಏನಾಗುತ್ತೆ ಬಿಡಿ, ಏನಾಗೋದಿಲ್ಲ ಅನ್ಕೊಂಡ್ಬಿಡ್ತೀರಾ. ಈಗ ಮೋಡಗಳು ಫಾರ್ಮ್ ಆಗ್ತಾ ಇದೆ, ಚಳಿಗಾಲದಲ್ಲಿ ಗಿಡಗಳು ಬೆಳೆಯೋದಿಲ್ಲ, ಎಲೆಗಳು ಉದುರೋದಕ್ಕೆ ಶುರು ಆಗುತ್ತೆ. ಇಂಥದ್ದನ್ನೆಲ್ಲ ನೋಡೇ ಇರ್ತೀವಿ, ಬಟ್ ಆದ್ರೆ ಅಷ್ಟೊಂದು ಸೀರಿಯಸ್ ಆಗಿ ನಾವು ತಗೊಂಡೇ ಇರೋದಿಲ್ಲ. ಆದ್ರೆ ಇಲ್ಲಿ ನ್ಯೂಕ್ಲಿಯರ್ ವಿಂಟರ್ ಅನ್ನೋದು ಬಂದ್ರೆ, ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋಡ್ ಆಗ್ಬೇಕು ಅಂತಾನೆ ಇಲ್ಲ, ನ್ಯೂಕ್ಲಿಯರ್ ವಿಂಟರ್ ಬೇರೆ ಬೇರೆ ರೀತಿನೂ ಬರಬಹುದು ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾರೆ. ಯಾಕೆಂದ್ರೆ ಇಮೇಜ್ ಎಕ್ಸ್ಪ್ಲೇನ್ ಮಾಡುತ್ತೆ ಕಂಪ್ಲೀಟ್ ಆಗಿ. ಆಕಾಶನ ಬ್ಲಾಕ್ ಮಾಡ್ತಾ ಇದೆ, ಸ್ಮೋಕ್ ಆಗ್ಬೋದು, ಇಲ್ಲ ಕೆಮಿಕಲ್ಸ್ ಆಗ್ಬೋದು, ಇನ್ನ ಬೇರೆ ಬೇರೆದು ಆಕಾಶನ ಬ್ಲಾಕ್ ಮಾಡ್ತಾ ಇದೆ. ಇದರಿಂದ ಮನುಷ್ಯ ಕುಲಕ್ಕೆ ಕಂಟಕ ಅನ್ನೋದು ಇನ್ ಕೆಲವು ವರ್ಷಗಳಿಗೆ ಶುರು ಆಗುತ್ತೆ. ಎಷ್ಟೋ ಕಡೆ ನಾವು ನೋಡಿರ್ಬೋದು ಈ ರೀತಿ ಫೈರ್ ಆಕ್ಸಿಡೆಂಟ್ ಆಗ್ತಾ ಇದೆ. ಇದು ರೀಸೆಂಟ್ ಆಗಿ ಫ್ಲೋರಿಡಾನಲ್ಲಿ ಆಗಿರುವಂತ ಫಾರೆಸ್ಟ್ ಫೈರ್, ಸ್ಪೈನ್ ಅಲ್ಲಿ ಆಯ್ತು, ಇನ್ನ ಬೇರೆ ಬೇರೆ ಕಡೆ ಆಗ್ತಾ ಇದೆ. ಇದೇನ್ ಮಾಡ್ತಾ ಇದೆ, ಸ್ಮೋಕ್ ಅನ್ನೋದು ಕ್ರಿಯೇಟ್ ಮಾಡ್ತಾ ಇದೆ. ನ್ಯಾಚುರಲ್ ಡಿಸಾಸ್ಟರೋ ಇಲ್ಲ ಹ್ಯೂಮನ್ ಮೇಡ್ ಡಿಸಾಸ್ಟರೋ ಗೊತ್ತಿಲ್ಲ. ಆದ್ರೂ ಕೂಡ ಇದರಿಂದ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಒಂದು ದಿನ ನ್ಯೂಕ್ಲಿಯರ್ ವಿಂಟರ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆಕಾಶದಲ್ಲಿ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳಲಿಲ್ಲ ಅಂದ್ರೆ, ಆಕಾಶದಿಂದ ಟೋಟಲ್ ಆಗಿ ಭೂಮಿ ಮೇಲೆ ಬೀಳಲಿಲ್ಲ ಅಂದ್ರೆ ಎಷ್ಟೆಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಭೂಮಿಗೆ ಆಗುತ್ತೆ ಅನ್ನೋದನ್ನ ಸೈಂಟಿಸ್ಟ್ ಇವತ್ತು ಎಚ್ಚರ ಪಡಿಸ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ಇದನ್ನ ಬಿಟ್ಟು ಬೇರೆ ಬೇರೆ ರೀತಿ ಭೂಮಿಗೆ ಸೂರ್ಯನ ಬೆಳಕು ಬೀಳ್ತಾ ಇರೋದು ತಡೀತಾ ಇದ್ದೀವಿ ನಾವೇ. ಒಂದು, ಈ ಮಳೆ ಬರ್ಲಿ ಅನ್ನೋ ಕಾರಣಕ್ಕೆ ಮಳೆ ಇಲ್ಲದೆ ಇರೋ ಜಾಗದಲ್ಲೆಲ್ಲ ಕೆಮಿಕಲ್ ಸ್ಪ್ರೇ ಮಾಡಿ, ರೈನ್ ಸೀಡಿಂಗ್ ಮಾಡಿ ಮಳೆ ಬರ್ಸೋ ಪ್ರಯತ್ನ ಮಾಡ್ತಾ ಇದೀವಿ. ಇದರಿಂದ ಕೂಡ ಒಂದು ಕ್ರಿಯೇಟ್ ಆಗ್ತದೆ. ಇನ್ನು ಸೆಕೆಂಡ್ರಿ, ಯುರೋಪ್ ಕಂಟ್ರಿಗಳೆಲ್ಲ ಸನ್ಲೈಟ್ ಡೈರೆಕ್ಟ್ ಆಗಿ ಜಾಸ್ತಿ ಬೀಳ್ತಾ ಇರೋದ್ರಿಂದ ಅವ್ರಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಏನ್ ಮಾಡಿದ್ರು, ಸನ್ಲೈಟ್ ಭೂಮಿ ಜಾಸ್ತಿ ಬೀಳೋದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಇಷ್ಟೋ ಕೆಮಿಕಲ್ಗಳನ್ನ ಆಕಾಶದಲ್ಲಿ ಸ್ಪ್ರೇ ಮಾಡಿದ್ರು. ಅದು ಅಲ್ಲೇ ಇರೋದಿಲ್ಲ, ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇರುತ್ತೆ. ಒಂದೇ ಕಡೆ ಅವ್ರು ಸ್ಪ್ರೇ ಮಾಡಿದ ಕೆಮಿಕಲ್ಸ್ ಅಂತೂ ಇರೋದೇ ಇಲ್ಲ, ಟ್ರಾವೆಲಿಂಗ್ ಅನ್ನೋದು ಇದ್ದೇ ಇರುತ್ತೆ. ಯಾಕೆಂದ್ರೆ ಸಹರಾದಲ್ಲಿರುವಂತ ಮರಳು ಇವನ್ ಅಮೆಜಾನ್ ಫಾರೆಸ್ಟ್ ಕಡೆನೂ ಹೋಗುತ್ತೆ, ಈ ಕಡೆಗೂ ಬರುತ್ತೆ ಅಂದಾಗ ಲೆಕ್ಕ ಹಾಕೊಳ್ಳಿ ಎಷ್ಟೆಷ್ಟು ಖಂಡಗಳಿಗೆ ಟ್ರಾವೆಲ್ ಮಾಡುತ್ತೆ ಈ ಕೆಮಿಕಲ್ಸ್ಗಳು, ಇನ್ಯಾವ ಲೆಕ್ಕ. ಇದರಿಂದ ಕೂಡ ಇಂಪ್ಯಾಕ್ಟ್ ಅನ್ನೋದಾಗುತ್ತೆ. ಇನ್ನೊಂದು ಬಂದು ಇಂಡಸ್ಟ್ರಿಯಲೈಸೇಷನ್, ಹೈಯೆಸ್ಟ್ ಇಂಡಸ್ಟ್ರಿಯಲೈಸೇಷನ್ ಆಗಿ ಸ್ಮೋಕ್ ಅನ್ನೋದು ಜಾಸ್ತಿ ಬರ್ತಾ ಇದೆ. ಇದರಿಂದ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ಅಗ್ರಿಕಲ್ಚರ್ ಅಲ್ಲಿ ನಾವು ಬಳಸ್ತಾ ಇರೋ ಕೆಮಿಕಲ್ಸ್ಗಳು, ಇನ್ನು ಫಾರೆಸ್ಟ್ ಫೈರ್ ಆಗ್ತಾ ಇರೋದ್ರಿಂದ ಡಸ್ಟ್ ಪಾರ್ಟಿಕಲ್ಗಳು, ಅಂದ್ರೆ ಎಷ್ಟೋ ಕಡೆ ಬೆಟ್ಟ ಗುಡ್ಡಗಳೆಲ್ಲ ಕಡ್ದ್ಬಿಟ್ಟಿದೀವಿ, ಇದರಿಂದ ಬಿರುಗಾಳಿಗಳು ಎದ್ದೇಳ್ತಾ ಇದೆ. ಆ ಬಿರುಗಾಳಿ ಏನ್ ಮಾಡ್ತಾ ಇದೆ, ಈ ಸಣ್ಣ ಸಣ್ಣ ಮಣ್ಣಿನ ಕಣಗಳನ್ನ ಆಕಾಶಕ್ಕೆ ತಗೊಂಡು ಹೋಗ್ತಾ ಇದೆ. ಆ ಪಾರ್ಟಿಕಲ್ಗಳು ಟ್ರಾವೆಲ್ ಮಾಡೋ ಜಾಗದಲ್ಲೂ ಕೂಡ ಬಿಸಿಲು ಅನ್ನೋದು ಬೀಳೋದಿಲ್ಲ. ಆ ಪಾರ್ಟಿಕಲ್ ಒಳಗೆ ಗಿಡಗಳ ಮೇಲೆ ಕುತ್ಕೊಂಡ್ರೆ ಫೋಟೋಸಿಂಥಸಿಸ್ ಆಗೋದಿಲ್ಲ, ಇದರಿಂದ ಗಿಡಗಳು ಬೆಳೆಯೋದಿಲ್ಲ, ಆಹಾರಕ್ಕೆ ಏಟು ಬೀಳುತ್ತೆ. ಇನ್ನು ವಾಲ್ಕೆನೋಗಳು ಎರಪ್ಷನ್ ಆಗ್ತಾ ಇರೋದು ಕೂಡ ಕಾರಣ ಅಂತಾನೆ ಹೇಳ್ತಾರೆ. ಯಾವಾಗ ಅಂದ್ರೆ ಅವಾಗ ವಾಲ್ಕೆನೋಗಳು ಎರಪ್ಷನ್ ಆಗ್ತಾ ಇದೆ, ಅದರಿಂದ ಕೂಡ ಕೆಮಿಕಲ್ಸ್ಗಳು ಬರ್ತಾ ಇದೆ, ಹೊಗೆ ಅನ್ನೋದು ಬರ್ತಾ ಇದೆ, ಎಲ್ಲ ಕೂಡ ಹೋಗಿ ಸೇರ್ತಾ ಇರೋದಲ್ಲಿ ಆಕಾಶಕ್ಕೆ. ಇನ್ನು ಯುದ್ಧಗಳು ನಡೀತಾ ಇದೆ, ಯುದ್ಧಗಳಲ್ಲಿ ಬಳಸ್ತಾ ಇರೋ ಕೆಮಿಕಲ್ ಬಾಂಬ್ಗಳು ರಿಯಾಕ್ಷನ್ ಮಾಡ್ತಾ ಇದೆ ಈ ನೇಚರ್ ಅಲ್ಲಿ ಇರುವಂತ ವಸ್ತುಗಳ ಜೊತೆ ಓವರ್ ಆಲ್ ಆಗಿ. ಇದರಿಂದ ಇನ್ನು ಕೆಲವು ವರ್ಷಗಳಲ್ಲಿ ನ್ಯೂಕ್ಲಿಯರ್ ವಿಂಟರ್ ಬರುತ್ತೆ ಅಂತ ಹೇಳ್ತಾರೆ. ನ್ಯೂಕ್ಲಿಯರ್ ವಿಂಟರ್ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ನೋಡೋದಾದ್ರೆ, ಇಲ್ಲಿ ತೋರಿಸ್ತಾರೆ ನೋಡಿ. ಈ ಸ್ಮೋಕ್, ಡಸ್ಟ್ ಆಕಾಶದಲ್ಲಿ ಫಾರ್ಮ್ ಆಗುತ್ತೆ. ಪ್ಲಸ್ ಸಲ್ಫರ್ ಅಂಡ್ ಪೊಲ್ಯೂಷನ್ ಟ್ರಾಪ್ ರಿಫ್ಲೆಕ್ಟ್ಸ್ ದ ಸೋಲಾರ್ ರೇಸ್, ಭೂಮಿಗೆ ಬೆಳಕೆ ಬೀಳದೆ ಇರೋ ತಡೆಯುತ್ತೆ. ಇದರಿಂದ ಡೈರೆಕ್ಟ್ ಬೀಮ್ಸ್ ಭೂಮಿಗೆ ರೀಚ್ ಆಗುವುದಿಲ್ಲ. ಇಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಸ್ಯಾಂಡ್ ಸ್ಟೋಮ್ ಆಗಿರ್ಬೋದು, ಇನ್ನ ನ್ಯೂಕ್ಲಿಯರ್ ವಿಂಟರ್ ಅಂತಾನೆ ಕರೆದ್ರು. ಅದ್ರ ಕ್ಲೈಮ್ಯಾಕ್ಟ್ ಇಂಪ್ಯಾಕ್ಟ್ ಆಗುವಂಥದ್ದು. ಅದರಲ್ಲಿ ನೋ ಫೋಟೋಸಿಂಥಸಿಸ್ ಅಂದ್ರೆ ಗ್ರೀನ್ ಪ್ಲಾಂಟ್ಸ್ ವಿಲ್ ಡೈ ಬಿಕಾಸ್ ಆಫ್ ದೇ ನೀಡ್ ಲೈಟ್ ಟು ಮೇಕ್ ಫುಡ್. ಅಂದ್ರೆ ಗಿಡಗಳು ಬೆಳೆಯೋದಕ್ಕೆ ಅದಕ್ಕೆ ಬಿಸಿಲು ಬೇಕು, ಆ ಬಿಸಿಲು ಇಲ್ಲದೆ ಇರೋದ್ರಿಂದ ಗಿಡಗಳು ಸಾಯುತ್ತೆ. ಫುಡ್ ಚೈನ್ ಕೊಲ್ಯಾಪ್ಸ್ ಆಗುತ್ತೆ, ನಮಗೆ ತಿನ್ನೋದಕ್ಕೆ ಆಹಾರ ಸಿಗೋದಿಲ್ಲ ಅಂತ ದಿನ ಬರುತ್ತೆ. ಇನ್ನು ಎಕ್ಸ್ಟ್ರೀಮ್ ಕೋಲ್ಡ್ ಅನ್ನೋದು ಕಾಣೋದಕ್ಕೆ ಶುರು ಆಗುತ್ತೆ. ಬಿಸಿಲೇ ಬೀಳಲಿಲ್ಲ ಅಂದ್ರೆ ಭೂಮಿ ಮೇಲೆ ಆಟೋಮೆಟಿಕಲಿ ಕೋಲ್ಡ್ ಅನ್ನೋದು ಶುರು ಆಗುತ್ತೆ. ನೀರು ಫ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲೆಲ್ಲಿ ರಿವರ್ಸು, ಲೇಕ್ಸ್ ಎಲ್ಲೆಲ್ಲಿದಾವೆ ಅಲ್ಲೆಲ್ಲ ಸ್ವೀಟ್ ವಾಟರ್ ಏನಿದೆ ಅದು ಫ್ರೀಸ್ ಆಗ್ತಾ ಹೋಗುತ್ತೆ. ಇದರಿಂದ ಕೂಡ ನೀರಿನ ಕೊರತೆ ಅನ್ನೋದು ಕಾಣುತ್ತೆ. ಓವರ್ ಆಲ್ ಆಗಿ ಈ ನ್ಯೂಕ್ಲಿಯರ್ ವಿಂಟರ್ ಅನ್ನೋದು ಮನುಷ್ಯನ ಕಾಣುತ್ತೆ. ಯಾಕೆ ಇವಾಗಲೇ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಹುಟ್ಟಿದ್ರೆ ಉತ್ತರ ಭಗವಂತನಿಗೆ ಗೊತ್ತು ಅಂತ ಹೇಳ್ಬೇಕು. ಕಾರಣ ಯಾರಿಗೂ ಗೊತ್ತಿಲ್ಲ, ಬಟ್ ಆದ್ರೆ ನ್ಯೂಕ್ಲಿಯರ್ ವಿಂಟರ್ ಅನ್ನೋದು ಮನುಷ್ಯರನ್ನ ಕೊಲ್ಲುತ್ತೆ ಅಂತಾನೆ ಜಗತ್ಗೆ ಎಚ್ಚರಿಸ್ತಾ ಇದ್ದಾರೆ ಸೈಂಟಿಸ್ಟ್ಗಳು. ಆದಷ್ಟು ಸೂರ್ಯನ ಬೆಳಕು ಎಲ್ಲಿ ಚೆನ್ನಾಗಿ ಬೀಳುತ್ತೋ ಅಂತ ಜಾಗದಲ್ಲಿ ಜೀವನನ ಕಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ. ಇಲ್ಲ ಅಂದ್ರೆ ಈ ಎಲ್ಲಾದ್ರಿಂದ ಇಂಪ್ಯಾಕ್ಟ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ನಾನು ಅದಕ್ಕೆ ಇಮೇಜ್ ನ ತೋರಿಸಿದೆ. ಒಂದು, ಎಲ್ಲೆಲ್ಲಿ ಈ ತರ ಸ್ಪ್ರೇ ಮಾಡ್ತಾ ಇದ್ದಾರೆ ಫ್ಲೈಟ್ ಗಳಿಂದ ಅಂತ ಜಾಗ ಬಿಟ್ಟು ದೂರ ಹೋಗಿ. ಇನ್ನ ಇಂಡಸ್ಟ್ರಿಯಲೈಸೇಷನ್ ಎಲ್ಲಿದೆ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಬದುಕನ್ನ ಕಟ್ಕೊಳ್ಳಿ. ಫಾರೆಸ್ಟ್ ಗಳು ಫೈರ್ ಹತ್ಕೊಳ್ದೇ ಇರುವಂತ ಜಾಗಗಳಲ್ಲಿ ಜೀವನ ಕಟ್ಕೊಳ್ಳಿ. ವಾಲ್ಕೆನೋಗಳಿಂದ ಸ್ವಲ್ಪ ದೂರ ಇರಿ. ಇದೆಲ್ಲೆಲ್ಲಿ ಇದಾವೆ ಅಲ್ಲೆಲ್ಲೆಲ್ಲಿ ಸುತ್ತಮುತ್ತ ಜನ ಜೀವನ ಕಟ್ಕೊಂಡಿದ್ದೀರಾ ಅದೆಲ್ಲ ಮುಂದಿನ ದಿನ ಈ ನ್ಯೂಕ್ಲಿಯರ್ ವಿಂಟರ್ ಇಂದ ಉಸಿರಾಟ ತೊಂದರೆ ಜೊತೆಗೆ ಈ ನ್ಯೂಕ್ಲಿಯರ್ ವಿಂಟರ್ ಇಂದ ಇನ್ನ
ಆಹಾರದ ಕೊರತೆಯಿಂದ ಸಾಯ್ತಾರೆ ಅನ್ನೋದು ಸೈಂಟಿಸ್ಟ್ಗಳು ಎಚ್ಚರಿಸ್ತಾರೆ, ನಾವಲ್ಲ. ಇದನ್ನೇ ಜ್ಞಾನಿಗಳು ಬರ್ದೋಗಿದ್ದು. ಮುಂದೆ ಅಂತ ದಿನಗಳು ಬರ್ತಾ ಇದೆ, ಫೇಸ್ ಮಾಡೋದು ಸಿದ್ಧ ಆಗಿ.